ಆತಪ್ಪ ಅವಾಗಿಂದ ಕುಂತ್ ಕುಂತ್ ಕಾಲೆಲ್ಲ ನೋಸತಾವ. ಗ್ರೀನ್ ಕಲರ್ ಒಂದು ಡಲ್ ಕಾಣ್ತಿತ್ತು, ಈಗ ಕರೆಕ್ಟ್ ಆದ್ ನೋಡಿ. ವಾವ್, ಸೂಪರ್ ಆಗೈತೆ ಕಲರ್ಫುಲ್ ರಂಗೋಲಿ. ಚಿಕ್ಕದ ಹಾಕಕ್ ಹೊಂಟಿದ್ನಿ, ಬರ್ತಾ ಬರ್ತಾ ದೊಡ್ಡದ ಹಾಕಿದ್ನಿ. ಇರ್ಲಿ ಸಾಕು, ಇಷ್ಟ. ಇವತ್ತು ನ್ಯೂ ಇಯರ್ ಅಲ್ಲ, ಹೆಂಗೋ ನಡೀತೈತೆ. ದೊಡ್ಡದು ಮಾಡಕ್ ಹೋದ್ರೆ ರಂಗೋಲಿನೂ ಕೆಡ್ತೈತೆ, ಅಲ್ಲಿ ಒಳಗೆ ನಮ್ಮ ಅವ್ವನ ತಲೆನೂ ಕೆಡ್ತೈತೆ. ಆಮೇಲೆ ಮತ್ತೆ ಏನೋ ಕಡಿಮೆ ಅನ್ಸತೈತಲ್ಲ. ಹ್ಯಾಪಿ ನ್ಯೂ ಇಯರ್ ಅಂತ ಬರೀವೇನ? ಬ್ಯಾಡ್ ಬ್ಯಾಡ್ ಅವ ಕಲರ್ ರಂಗೋಲಿನೂ ಹಾಕ್ಬೇಡ, ಹೋಗ್ಬಾ ಶಾಲೆಗೆ ಅಂತ ಅನ್ನತ್ತಿದ್ಲು. ಮತ್ತು ಅದು ಬರ್ಕೊಂಡು ಕೂತ್ಕೊಂಡ್ರೆ ಈಗ ಹೊಡೆದ ಬಿಡ್ತೈತೆ ನನ್ನ. ರಂಗೋಲಿ ಹಾಕೋದು ಆತ ಇಲ್ಲ, ಈ ಹುಡುಗಿದು ಇನ್ನೂ ಒಳಗೆ ಬಂದಿಲ್ಲಲ್ಲ. ಇವಳು ಈ ಸ್ಕೂಲಿಗೆ ಲೇಟ್ ಆಗತೈತೆ ಅಂದ್ರೂ ಕೇಳೋದಿಲ್ಲ ವಯವ. ಅದೇನೋ ನ್ಯೂ ಇಯರ್ ಅಂತ ಬಣ್ಣದ ರಂಗೋಲಿ ಹಾಕ್ತೀನಂತ ಹೋಗಿದ್ದಾಳೆ ಹೊರಗೆ. ಏ ಆರ್ತಿ, ಅಯ್ಯೋ ಸತ್ ನೀನು. ಹಾ ಬನ್ನವ, ಆತಾತ. ಏನು ಆತಾತ? ಟೈಮ್ ನೋಡಿದ್ದೆ ಒಂದು ಸ್ವಲ್ಪ ಒಳಗೆ ಬಂದೆ. ಒಟ್ಟ ಈ ಮನ್ಯಾಗ ನನಗೆ ಕಿಮ್ಮತ್ತ ಇಲ್ದಂಗೆ ಆಗೈತೆ. ನೀನು ಸ್ಕೂಲಿಗೆ ಹೋಗೋ ಮಟ ಅದು ಆರ್ತಿ ಆರ್ತಿ ಅಂದ್ ಗಂಟ್ಲು ಹರ್ಕೊಂಡು ಸಾಕಾಗಿ ಹೋಗೈತೆ ನೋಡಿ ನನಗೆ. ರೊಟ್ಟಿ ತಿಂದು ಇನ್ನೇನು ಆತಲ್ಬೇ ರಂಗೋಲಿ ಹಾಕೋದು. ಇನ್ನೇನು ಒಳಗೆ ಬರಾತಿದ್ನಿ, ಅಷ್ಟ್ರೊಳಗೆ ನೀನ ಬಂದೆ. ಅದು ಸರಿ, ತಲೆ ಬಾಚ್ಬಾ ನಂದು. ನೆನಪೈತೇನು ತಲೆ ಬಚ್ಕೊಳ್ಳೋದು? ಎಲ್ಲಿ ಇಲ್ಲ ಅಂತ ಮಾಡಿದ್ನಿ ನಾನು. ಹೊರಗೆ ಹಿಂಗೆ ಈಗ ರಂಗೋಲಿ ಹಾಕಿ ಹಂಗೆ ಬ್ಯಾಗ್ ತಗೊಂಡು ಸ್ಕೂಲಿಗೆ ಹೋಗೋ ಬಿಡ್ತಾಳಂತ ಮಾಡಿದ್ನಿ. ಹಿಂಗೆ ಹೋಗ್ಲಿ, ಇರ್ಲಿ ಹೋಗಿ. ಏನಕ್ಕೈತೆ ಕುದುರೆ ಜುಟ್ಟು ಚಂದ ಕಾಣತೈತಲ್ಲ. ಮತ್ತು ಮನ್ಯಾಗ 24 ತಾಸು ಅದನ್ನ ಹಾಕೊಂಡಿರ್ತೀವಿ, ಅಲ್ಲಿ ಸ್ಕೂಲಿಗೂ ತೋರ್ಸೋದು. ನೋಡ್ರಿ ಟೀಚರ್ ಸರ್, ಮನ್ಯಾಗ ನಾನು ಹಿಂಗೆ ಹಾಕೊಂಡಿರ್ತೀನಿ ರೀ ಅಂತ ಹೇಳೋದು. ಹೋಗ್ಬೇ ಅವ ಕುದುರೆ ಜುಟ್ಟು ಅನ್ಬೇಡ ನೋ ನೀನು. ಫ್ಯಾಷನ್ ಅಂದ್ರೂ ಕೇಳೋದಿಲ್ಲ. ಅದ ತಲೆ ಬಾಚ್ಬಾ. ಮತ್ತು ಅವಾಗಿಂದ ಏನು ಹೇಳ್ತೀನಿ ನಿನಗೆ, ಲೇಟ್ ಆಗತೈತೆ ಬಾರವ ಅಂತಂದ್ರು. ಮತ್ತು ಅಲ್ಲಿಗೆ ಬಣ್ಣ ತುಂಬಿದ್ನಿ, ಇಲ್ಲಿಗೆ ಬಣ್ಣ ತುಂಬಿದ್ನಿ ಅಂತ ಹೊರಗೆ ಟೈಮ್ ಪಾಸ್ ಮಾಡ್ಕೊಂಡು ಕುಂತಿ ಇಲ್ಲಿ. ಇನ್ನೇನು ಆತ ತಗೋ, ರಂಗೋಲಿ ಹಾಕೋ, ತಲೆ ಬಾಚ್ಬಾ ಈಗ. ಆತದ ಬಾ, ಬಾಟ್ಲಿ ನೀರು ಎಲ್ಲ ತುಂಬ್ಕೊಂಡು ಇಲ್ಲ ಅದು? ಎಲ್ಲ ತುಂಬ್ಕೊಂಡಿನಿ. ಆತ ಹೋಗೋದು, ರಂಗೋಲಿದೊಳಗಿಟ್ಟು ಕೊಬ್ಬರಿ ಎಣ್ಣೆ ಮತ್ತು ಬಾಚಣಿಗೆ ತೊಗೊಂಡ್ಬೋಗ. ಆತ ತಗೋ, ಬಾಚಣಿಗೆ ಒಂದು ತೊಗೊಂಡು ಬರ್ತೀನಿ ನೋಡಿ ನಾನು. ಯಾಕೆ ಮತ್ತು ಕೊಬ್ಬರಿ ಎಣ್ಣೆ ಬಟಲ್ ತರಕ್ಕೆ ನಾನು ಬರ್ಬೇಕು ಒಳಗೆ? ನಿನ್ನೆ ಕೊಬ್ಬರಿ ಎಣ್ಣೆ ಹಚ್ಚಿದ್ದೆ ಅಲ್ವೇ, ಮತ್ತೆ ಯಾಕೆ ತೊಗೊಂಡು ಬರ್ಬೇಕು? ಎಲ್ಲ ಸೋರ್ತೈತದ. ಯೂನಿಫಾರ್ಮ್ ಮೇಲೆ ಬಿದ್ದರೆ ಯೂನಿಫಾರ್ಮ್ ಹಾಳಾಕೈತೆ ನಂದು. ಬ್ಯಾಡ್ ತಗೋ, ಬಾಚ್ ಅಷ್ಟ ಕಳ್ಸಿ ನನಗೆ. ಅಯ್ಯಯ್ಯವ, ಅಷ್ಟು ಸೋರೋ ಅಷ್ಟು ಹಚ್ತೀನಿ ನಾನು ನಿಂಗೆ ಕೊಬ್ಬರಿ ಎಣ್ಣೆ. ಒಟ್ಟ ಏನಾದರೂ ಒಂದು ಹೇಳಿ ತಪ್ಪಿಸ್ಕೋಬೇಕು ನೀನು. ಆತದ ಬಾ, ನಾಳೆ ಹಚ್ಕೋಬೇಕು ನೋಡ. ಈಗ ಹೇಳ್ತೀನಿ, ತಲೆಗೆ ಎಣ್ಣೆ ಇರಬೇಕು. ನೆತ್ತಿಗೆ ಎಣ್ಣೆ ಇದ್ರನ್ನ ತಲೆ ಕಣ್ಣು ಎಲ್ಲ ಎಲ್ಲ ಮೈಯೆಲ್ಲ ತಂಪಿರ್ತೈತೆ. ಆತಾತ ತಗೋ. ಹಂಗ ಕಿಟಕಿಯಾಗ ಮಲ್ಲಿಗೆ ಹೂ ಬಿಡಿಸಿಟ್ಟಿನಿ ನೋಡವ, ಹಿತ್ತಲ ಕಡೆಗೆ ಬಿಟ್ಟಿದ್ವು. ತಗೊಂಡ್ ಬಾ, ನೋಡೋಣ ಎಷ್ಟು ಆಕೈತೆ ಅಷ್ಟು ಕಟ್ಕೊಡ್ತೀನಿ, ಹಾಕೊಂಡು ಹೋಗುವಂತೆ. ಮಲ್ಲಿಗೆ ಹೂ ಬ್ಯಾಡ್ ತಗೋಬೇವ, ಈಗ ಅರ್ಜೆಂಟ್ ಆಕೈತಿ. ಗೆಳತಿಯರು ಬಂದ್ರೆ ಹಂಗ ಹೋಗ್ಬಿಡ್ತೀನಿ ನೋಡಿ ನಾನು. ಮತ್ತೆ ಹಾಕೊಂಡು ಹೋಗಿಲ್ಲ ಅಂತ ಮತ್ತೆ ಬೈತಿ. ಆಮೇಲೆ ತಲೆ ಬಚ್ಕೊಂಡು ನೀನೇ ಮುಡ್ಕೋ ಅದು. ತಗೊಂಡ್ ಬಾ, ಎಷ್ಟೊತ್ತಾಕೈತೆ ಕಟ್ಕೊಡ್ತೀನಿ. ಹರಿಯತ್ ಹುಡುಗಿಯರಕ್ಕೆ ಚಂದಾಗಿ ಜಡ್ಯಾಗ ಹೂವು ಹಾಕೊಂಡು ಹೋಗೋದು ಬಿಟ್ಟು ನಮ್ಗೆ ಹಿಂಗೆ ಕಟ್ಕೊಡೋರಿದ್ರೆ ದಿನಾಲು ಹಾಕೊಂಡು ಹೋಗಿದ್ವಿ ನಾವು. ದಾಸವಾಳ ಹೂವು ಮುಡ್ಕೊಂಡು ಹೋಗ್ತಿದ್ವಿ ನಾವು, ಗೊತ್ತೈತೇನು? ಜಡೆ 2 ಜಡೆ ಹಾಕೊಂಡು ಹೋಗಿದ್ವಿ. ಒಂದು ಜಡ್ಯಾಗ ಹಂಗೆ ಕೆಂಪಗೆ ಎದ್ದು ಕನ್ಸೋದು ದಾಸವಾಳ ಹೂವು, ಹಂಗೆ ಹಾಕೊಂಡು ಹೋಗಿದ್ವಿ ನಾವು. ಈಗ ಏನು ನಾಟಕ ಮಾಡ್ತೀರ ಅಂತೀನಿ ನಾನು. ತಗೊಂಡ್ ಬಾ, ಅದ್ರಾಗ ದಾರ ಎಲ್ಲ ಐತೆ. ನಿನ್ಗೇನು ದಾರ ಹುಡುಕು ಅದು ಹುಡುಕು ಅಂತ ಏನು ಹೇಳೋದಿಲ್ಲ. ಗೆಳತಿಯರು ಬಂದ್ರು ಇರ್ತಾರೆ, ತಗೋ ಒಂದು ಸ್ವಲ್ಪ ಹೊತ್ತು. ಈ ಅವಾಗ ಹೇಳೋದು. ತಗೋಬೇ, ತಗೊಂಡ್ ಬರ್ತೀನಿ ಆ ಕಡೆ. ಒಟ್ಟ ತಲ್ಯಾಗ ಹೂವು ಮುಡ್ಕೊಳ್ಳೋದಂದ್ರೆ ಬ್ಯಾಡಿ ಹುಡುಗಿಗೆ. ಅದೇನು ಬೇಸರ ಆಕೈತೆ ಏನೋ. ಹಿತ್ಲಾಗ ಗುಲಾಬಿ ಹೂವು ಎಷ್ಟು ಚಂದ ಬಿಡಾತಾವ, ಕೆಂಪಗೆ ಬಿಡಾತಾವು. ಹಾಕೊಂಡು ಹೋಗಂತಂದ್ರೆ ನೀನ ಮುಡ್ಕೊ ಅಂತ ಅಂದು ಹೋಗ್ತಾಳೆ. ಚಂದ ಬಿಡಿಸಿದಾಳೆ ನೋಡ್ರಿ ರಂಗೋಲಿ. ಬಣ್ಣ ಹೆಂಗೆ ತುಂಬಿದಾಳೆ ಅದ್ರಾಗ. ನೀಲಿ ಬಣ್ಣ, ಕೇಸರಿ ಬಣ್ಣ, ಹಳದಿ, ಗುಲಾಬಿ, ಹಸಿರು ಬಣ್ಣ. ಭಾರಿ ಚಂದಾಗಿತ್ತು ರಂಗೋಲಿ. ಬಿಡಿಸ್ತಾಳೆ, ಆದ್ರೆ ಭಾಳ ಲೇಟ್. ಕುಂತು ಕಾಲಾದ್ರೆ ನೋವು ಬರಲ್ಲ. ಸ್ಟೂಲ್ ತೊಗೊಂಡು ಬಂದು ಕುಂದ್ರವ ಅಂತ ಹೇಳಿದ್ನಿ. ಮತ್ತು ಪೂಟಿ ಕುಂತೆ ಹಾಕೋಗಿದ್ದಾಳೆ ರಂಗೋಲಿ. ಇಲ್ಲಿ ಚಂದಾಗೈತೆ. ಸಿಗ್ತಾ ಇಲ್ಲ ಈ ಹುಡುಗಿಗೆ ಮಲ್ಲಿಗೆ ಬಟ್ಲ, ಅಲ್ಲ ಕಿಟಕಿಯಾಗ ಇಟ್ಟಿದ್ನಿ. ಆರ್ತಿ, ಸಿಗ್ತಾ ಇಲ್ಲ ಅದು ಬಟ್ಲೆ. ನಂದು ಅದಪ್ಪಯ್ಯ, ಸೇಮ್ ಟು ಯು. ಆತಾತ ಹೋಗಿ ಬರ್ರಿ. ಲೇಟ್ ಆಗಿಲ್ಲ ನಿಮ್ಗಿನ್ನು ಸ್ಕೂಲಿಗೆ ಹೋಗಾಕೆ? ಎದ್ದೇಳೋದು ಲೇಟ್ ಮಾಡಿ ಎದ್ದೀರಿ. ಇವತ್ತು ಜಲ್ದಿ ಎದ್ದೇಳ್ರಿ ಅಂದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಮಕ್ಕೋತೀನಿ ಚಳಾಗ. ಏನು ಇವತ್ತು ಇದು ಇಲ್ಲ ಶಾಲೆದ ಯೂನಿಫಾರ್ಮ್? ಇಲ್ಲ ಜಿ, ಇವತ್ತು ಎಲ್ಲಾ ಮಕ್ಕಳಿಗೂ ಆಕ್ಟಿವಿಟೀಸ್ ಮಾಡಿಸ್ತಾರಂತ, ಅದಕ್ಕೆ ಕಲರ್ ಡ್ರೆಸ್ ಹಾಕೊಂಡು ಬರ್ರಿ ಅಂತ ಹೇಳಿದಾರೆ. ಏನು ಆಕ್ಟಿವಿಟೀಸ್? ಆಕ್ಟಿವಿಟೀಸ್ ಅಲ್ಲ ಜಿ, ಅದು ಆಕ್ಟಿವಿಟೀಸ್ ಅನ್ನು ನೋಡೋಣ. ಹೌದೇನು ಆಕ್ಟಿವಿಟೀಸ್? ಅನ್ನಕ್ಕೆ ಬರೋದಿಲ್ಲ ಪ್ಯಾಕ್ ಸುಡ್ಗಾಡ. ಏನು ಇಂಗ್ಲೀಷ್ನಾಗ ಐತದ? ಏನದ ಹಂಗಂದ್ರೆ? ಅಂದ್ರೆ ಇರೋ ಗುಂಡ ನಾನು ಹೇಳ್ತೀನಿ. ಹಂಗಂದ್ರೆ ಅಜ್ಜಿ, ಇವತ್ತು ಎಲ್ಲಾ ಮಕ್ಕಳಿಗೂ ಓದಿಸೋದು ಬರ್ಸೋದು ಏನು ಭಾಳ ಮಾಡೋದಿಲ್ಲ, ಆಟ ಆಡ್ತಾರಂತ ಅರ್ಥ. ಆಟ ಆಡೋದೇನು ಏನು ಗೊತ್ತಾಗಬೇಕವ? ಅದು ಆಕ್ಟಿವಿಟೀಸ್ ಅಂದ್ರೆ ಆಟ ಆಡೋದಂದ್ರೆ ಗೊತ್ತಾಕಿತ್ತು ನನಗೆ. ನಾವು ಓದಿವಿ ಅಲ್ಪ ಸ್ವಲ್ಪ, ಏನು ನೀವು ಸ್ವಲ್ಪ ಗೊತ್ತಾಗೋದಿಲ್ಲ ಅಷ್ಟೇ. ಮತ್ತೆ ನೀವು ಪಾರ್ಟಿ ಚೀಲ ತಗೊಂಡು ಹೊಂಟಿರಿ, ಆಟ ಆಡ್ತಾರಂದ್ರೆ ಇಲ್ಲ ಮನ್ಯಾಗ ಇಟ್ಟು ಹೋಗ್ರಿ. ಅದು ವಜೆ ಇದ್ರೆ ಯಾಕೆ ಎತ್ಕೊಂಡು ಹೋಗ್ತೀರಿ ಸುಮ್ಮನೆ? ಇಲ್ಲ ಜಿ, ನಮ್ಮ ಸರ್ ಪಾರ್ಟಿ ಚೀಲ ತಗೊಂಡ ಬರ್ಬೇಕಂತ ಹೇಳಿದಾರೆ. ಆಟ ಆಡ್ತಾರ
ಅನ್ನತ್ತೀರಿ, ಪಾಟಿ ಚೀಲ ಬೇಕನ್ನತ್ತೀರಿ, ಏನು ಒಂದು ಗೊತ್ತಾಗಲ್ಲ ನಿಮ್ದಿದೆ. ಆತಾತೆ ಪುಟ್ಟಿ ಗುಂಡ ಏನ್ ಬಿಟ್ಟು ಬರಕ್ ಬರ್ಬೇಕೇನ ಅಲ್ಲಿ ಮಟ ಹೋಗ್ತೀರಿ? ಬಾರಜ್ಜಿ ಬಿಟ್ಟು ಬರಕ ಬ್ಯಾಡ ತಗೋ ಅಜ್ಜಿ ಹೋಗ್ತೀವಿ ನಾವು. ಬಾರಜ್ಜಿ ಅಲ್ಲ ಅಂಗಡ್ಯಾಗ ಏನಾದ್ರೂ ಚಾಕ್ಲೇಟ್ ಕೊಡ್ಸು, ಇವತ್ತು ಹ್ಯಾಪಿ ನ್ಯೂ ಇಯರ್ ಐತೆ. ನೀವ್ಯಾರೆ ಒಟ್ಟ ಚಾಕ್ಲೇಟ್ ತಿನ್ನಕ್ ನೀನ್ ಹುಟ್ಟಿದ್ದ ಚಾಕ್ಲೇಟ್ ತಿನ್ನಕ ಒಂದು ಗೊತ್ತಾಗಲ್ಲ ನೋಡು. ಆತ ತಡಿ ಚಪ್ಲಿ ಹಾಕೋತೀನಿ. ಎಲ್ಲಿದಾವು? ಹಿತ್ತಲ್ ಕಡೆ ಬಿಟ್ಟಿನ ಏನ ನಾನು? ಎಲ್ಲೂ ಇಲ್ಲ ಚಪ್ಲಿ. ನಾನು ಹಿತ್ತಲ್ ಕಡೆಗೆ ಹೋಗಿ ಹಂಗ ಸುತ್ತ ಹಾಕೊಂಡ್ ಬರ್ತೀನಿ ತಡಿ. ಮತ್ತೆ ಎಲ್ಲಿ ಮನೆಯಾಗಿನ್ ಬರೋದೆ. ಪುಟ್ಟಿ ಗುಂಡ ಇಲ್ಲ ನಿಂದ್ರಿ, ಚಪ್ಲಿ ಅಲ್ಲಿ ಹಿತ್ತಲ್ ಕಡೆಗೆ ಇದಾವ ಹಾಕೊಂಡ್ ಬರ್ತೀನಿ. ಆತಜ್ಜಿ. ಗುಂಡ ಕೊಡು. ನಾನೇನು ಕೊಡ್ಲಿ? ಕೊಡು, ನಂಗೆ ಗೊತ್ತೈತೆ ಜಾಮಿಟ್ರಿ ಬಾಕ್ಸ್ ನೀನ ತಗೊಂಡಿನಂದೆ. ಇಲ್ಲ ಪುಟ್ಟಿ ಖರೇನ ನಾನು ಜಾಮಿಟ್ರಿ ಬಾಕ್ಸ್ ತಗೊಂಡಿಲ್ಲ ನಿಂದೆ. ಹೌದಾ? ಮತ್ ತೋರ್ಸ್ ಪಾಟಿ ಚೀಲ ನೋಡೋಣ. ನಾನೇ ತೋರಿಸ್ಲಿ, ಖರೇನ ತಗೊಂಡಿಲ್ಲ ನಾನು. ಹಂಗಾದ್ರೆ ನೀನೇ ತಗೊಂಡಿ. ಪಾಟಿ ಚೀಲ ಯಾಕೆ ತೋರ್ಸತ್ತಿಲ್ಲ ಮತ್ತೆ? ನಂದು ಹೊಸ ಸೀಸ್ ಪೆನ್ನು ಕಾಟ್ ರಬ್ಬಲ್ ಅದು ಐತೆ, ನೀನ್ ತಗೊಂಡ್ರ ಮತ್ತೆ? ನಾನ್ಯಾಕೆ ತಗೊಳ್ಳಿ ನಿಂದೆ? ನನ್ನ ಹತ್ರಕ್ಕೂ ಹೊಸ ಕಾಟ್ ರಬ್ಬಲ್ ಪೆನ್ಸಿಲ್ ಎಲ್ಲ ಐತೆ. ಜಾಮಿಟ್ರಿ ಬಾಕ್ಸ್ ಒಂದ ನಿನ್ನೆನ ರಾತ್ರಿ ಇಲ್ಲ, ಅದು ಶಾಲೆಯಿಂದ ಬರ್ಬೇಕಾದ್ರೆ ನಾನು ಹಾಕೊಂಡ್ ಬಂದಿನಿ, ನೆನ್ಪೈತ್ ನನ್ಗ. ನಿನ್ನೆ ಸಾಯಂಕಾಲಕ್ಕೆ ನನ್ನ ಬ್ಯಾಗ್ ಒಳಗೆ ಏನು ಹುಡುಕ್ತಿದ್ದಿ ನೀನು? ಖರೆ ಹೇಳ. ನಾನು ಬಂದ ತಕ್ಷಣಕ್ಕ ನೀನು ಓಡೋಡು ಹೊರಗೆ ಬಂದೆ. ನಾನು ಖರೇನ ತಗೊಂಡಿಲ್ಲ ಪುಟ್ಟಿ, ನಿನ್ ಬ್ಯಾಗಿನ ಜಿಪ್ ಬಿಚ್ಚಿರೋದಿತ್ತು, ಅದನ್ನ ಹಾಕಿ ಓಡೋಡ್ ಬನ್ನಿ. ಆತೀಗ ಅಳಬೇಡ ನೋಡು. ಏನ್ ಕೇಳಿದ್ನಿ ನಿನಗೆ? ತಗೊಂಡಿದ್ಯಾ ಇಲ್ಲ ಗುಂಡ ಅಷ್ಟೇ ಕೇಳಿದ್ನಿ. ಮತ್ತೆ ಯಾಕೆ ಬ್ಯಾಗ್ ಚೆಕ್ ಮಾಡಕ್ ಕೊಡತ್ತಿಲ್ಲ? ಹಂಗಂದ್ರೆ ಮತ್ತೆ ತಗೊಂಡಿದ್ಯಾ ಏನೋ ಅಂತ ಅನಿಸ್ತೈತ್ ನನಗೆ. ಖರೇನ ತಗೊಂಡಿಲ್ಲ ಪುಟ್ಟಿ, ನಾನು ತಗೊಂಡಿದ್ರೆ ಬ್ಯಾಗ್ ಚೆಕ್ ಮಾಡಕ್ ಕೊಡ್ತಿದ್ದಿಲ್ಲ ನಿನ್ಗೆ. ತಗೊಂಡ್ರೆ ಯಾರು ಬ್ಯಾಗ್ ಚೆಕ್ ಮಾಡಕ್ ಕೊಡೋದಿಲ್ಲ ಗುಂಡ. ಹೌದಾ? ಪುಟ್ಟಿ ಗುಂಡ ಏನದು? ಏನಿಲ್ಲ ಅಜ್ಜಿ, ಈಗ ಅಜ್ಜಿ ಬರತೈತೆ, ಕಣ್ಣು ಒರೆಸ್ಕೊ ಮತ್ತೆ ಎಲ್ಲ ಹೇಳ್ಬಿಡ್ಬೇಡ ಈಗ. ಆತು, ನೀನು ಹೇಳ್ಬೇಡ ನೋಡು. ಓಕೆ ಡನ್. ನೋಡ್ರಿ, ಮೊದ್ಲ ಲೇಟ್ ಆಗೈತೆ, ಜಲ್ದಿ ಹೋಗ್ಬಿಟ್ಟು ಬರ್ತೀನಿ. ಅವಾಗಿಂದ ಬಾಯ್ ಬಾಯ್ ಮಾಡೋದು ಕೇಳ್ಸಾತಿತ್ತವ ಹೊರಗೆ. ಇಲ್ಲೇನು ಕಿತ್ತಾಡ್ತಿದ್ರಿ ಇಬ್ರು? ಖರೇನೇ ಇಲ್ಲ ಅಜ್ಜಿ. ಖರೇನೇ ಇಲ್ಲ ಅಜ್ಜಿ ಅಂದ್ರೆ ನಿಜವಾಗ್ಲೂ ಕಿತ್ತಾಡ್ತಿದ್ದಿಲ್ಲ ಅಂತ ಹೇಳತಾನೆ. ಹಿಂಗ್ ಬೇರೆ ಇರ್ತೈತೇನು? ಆತ ತಗೋರಿ, ನಡ್ರಿ ಹೋಗೋಣ. ಏನಾದ್ರು ಒಂದೇ ತಡ್ರಿ, ನಿಮ್ಮ ಅಮ್ಮಗೆ ಹೇಳೋಗೋಣ. ಮತ್ತೆ ಹುಡುಕಾಡ್ತಿರ್ತೈತೆ ಎಲ್ಲಿ ಹೋದ್ರ ಅತ್ತೆ ಅಂತೆ. ಗಂಗಾ ಗಂಗಾ. ಹಾ ರೀ ಅತ್ತೆ. ಐ ಪುಟ್ಟಿ ಗುಂಡ ಇನ್ನೂ ಇಲ್ಲ ಇದ್ದೀರಿ ನೀವು? ಅದು ಅಮ್ಮ ಅಜ್ಜಿ ಇಲ್ಲ, ಅಂಗಡಿ ಮಠ ಹೋಗಿ ಬಿಟ್ಟು ಬರ್ತೀನಿ ತಡಿ. ಏನ್ ಅವಾಗಿಂದ ಗಂಟ ಬಿದ್ದಿದ್ದ. ನಾನು ಲೇಟ್ ಆಗೈತೆ ಬಿಟ್ಟು ಬರಾಕ್ ಬರ್ಲೇನಪ್ಪಯ್ಯ ಅಂತ ಕೇಳಿದ್ನಿ ನೋಡು. ಅವಾಗಿಂದ ಹಿಡ್ದ ಬಿಟ್ಟನು. ಬಾರಜ್ಜಿ 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 ಬಾರಜ್ಜಿ. ಹೋಗಿ ಇವತ್ತು ನೀವೇರಲ್ಲವ ಚಾಕ್ಲೇಟು ಬೇಕಂತೆ, ಒಂದು 10 ರೂಪಾಯಿ ಐತೆ, ಆಕಿಗೆ 5 ರೂಪಾಯಿದ, ಆಕಿಗೆ 5 ರೂಪಾಯಿ ಚಾಕ್ಲೇಟ್ ಕೊಡಿಸಿ ಬರ್ತೀನಿ. ಬಾಗ್ಲಕ್ಕೂ ಬರ್ತೀನಿ. ಹೌದ್ರಿ? ಹ್ಞೂನವ. ಆಯ್ತು ಬರ್ಲ ನಾವು? ಆಯ್ತು ಹೋಗ್ರಿ. ಬಾಯ್ ಅಮ್ಮ, ಹ್ಯಾಪಿ ನ್ಯೂ ಇಯರ್. ಬಾಯ್ ಬಾಯ್ ಅಮ್ಮ, ಹ್ಯಾಪಿ ನ್ಯೂ ಇಯರ್. ಸೇಮ್ ಟು ಯು ಪುಟ್ಟಿ ಗುಂಡ. ಆಯ್ತು ಹೋಗ್ರಿ, ಲೇಟ್ ಆಗತೈತೆ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರ ಅಂತ ಅನ್ಕೊಳತೀನ್ರಿ. ನಾವು ಆರಾಮಿದ್ದೇವ್ರಿ ಅಪ್ಪ. ಮತ್ತು ಗಂಗಾ ನಿಮ್ಮ ಜೋಡಿ ಮಾತಾಡಿ ಭಾಳ ದಿನ ಆಗಿತ್ತಲ್ರಿ. ಇವತ್ತೇನಪ್ಪ ಸ್ಪೆಷಲ್ ಅಂತಂದ್ರೆ, ಇವತ್ತು ನ್ಯೂ ಇಯರ್ ರೀ, ಹೊಸ ವರ್ಷ, ಕ್ಯಾಲೆಂಡರ್ ಬದಲಾದ ದಿನ ಅಂತಲೇ ಹೇಳ್ಬೋದ್ರಿ. ಇವತ್ತಿಂದ ಹೊಸ ಜರ್ನಿ ಸ್ಟಾರ್ಟು. ಯಾಕಂತಂದ್ರೆ 2025 ಮುಕ್ತಾಯ ಆಗಿ 2026ರಲ್ಲಿ ಕಾಲಿಡ್ತಾ ಇದೀವಿ ರೀ. ಖುಷಿಯ ಜೊತೆಗೆ ದುಃಖನೂ ಆಗ್ತಾ ಐತ್ರಿ. ಯಾಕಂತಂದ್ರೆ ಎಷ್ಟು ಬೇಗ ದಿನಗಳು, ತಿಂಗಳುಗಳು, ವರ್ಷಗಳು ಕಳೆದು ಹೋಗ್ತಾ ಇದ್ದಾವೆ. ಜೊತೆಗೆ ನಾವು ಕೂಡ ದೊಡ್ಡವರಾಗ್ತಾ ಬರ್ತಾ ಇದ್ದೀವಿ. ದೊಡ್ಡವರಾಗ್ತಾ ಆಗ್ತಾ ಆಗ್ತಾ ನಮ್ಮ ಜೀವನದಲ್ಲಿ ಕೆಲವೊಬ್ಬರನ್ನ ಕಳ್ಕೊತೀವಿ. ಹಿಂಗೆ ಇನ್ನು ಮುಂದೆ ನಮ್ಮ ಜೀವನದಲ್ಲಿ ಇನ್ನು ಏನೇನಾಗುತ್ತೆ ಅಂತ ನಾವು ಊಹಿಸೋಕ್ಕೂ ಆಗೋದಿಲ್ರಿ. ಅಂತ ಒಂದು ಸಿಚುವೇಶನ್ಗಳು ನಮ್ಮ ಲೈಫಲ್ಲಿ ಬರ್ತಾ ಹೋಗ್ತವೆ. ಯಾರಿಗೂ ಕೆಟ್ಟದ್ದು ಬಯಸ್ದೆ ಎಲ್ಲರಿಗೂ ಒಳ್ಳೇದು ಬಯಸೋಣ್ರಿ. ಎಲ್ಲರಿಗೂ ಒಳ್ಳೇದಾಗಲಿ. ಯಾಕಂತಂದರೆ ಯಾರು ಭೂಮಿ ಮೇಲೆ ಶಾಶ್ವತವಾಗಿ ಇರೋದಕ್ಕೆ ಬಂದಿಲ್ಲ. ಒಬ್ಬರ ಮೇಲೆ ಒಬ್ಬರು ದ್ವೇಷ ಮಾಡಿಕೊಂಡು, ಕೋಪ ಮಾಡಿಕೊಂಡು ಏನು ಸಾಧಿಸೋದಿದೆ ಹೇಳ್ರಿ? ಎಲ್ಲರಿಗೂ ಒಳ್ಳೇದು ಬಯಸೋಣ. 2026ರಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ದೇವ್ರ ಹತ್ರಕ್ಕೆ ನಾನು ಬೇಡ್ಕೋತೀನಿ ರೀ. ಅಷ್ಟೇ ರೀ ಅಪ್ಪ. ಇವತ್ತಿನ ಈ ನನ್ನ ಚಿಕ್ಕ ವಿಡಿಯೋನ ಇಲ್ಲಿಗ ಮುಗಿಸ್ತಾ ಇದ್ದೀನಿ ರೀ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡತ್ತೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಪ್ರೀತಿಯ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಗೆ ಕಾಮೆಂಟ್ ಮೂಲಕ ತಿಳಿಸ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ್ರಿ. ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್. ಒನ್ಸ್ ಅಗೇನ್ ಹ್ಯಾಪಿ